ಬ್ರದರ್, ಈಗ ಕೆಲವೊಂದಿಷ್ಟು ರಿವ್ಯೂ ಕೊಡೋರ್ದು ನಾವು ನೋಡಿರೋ ಪ್ರಕಾರ ಸಿನಿಮಾದಲ್ಲಿ ಏನಿಲ್ಲ, ಓನ್ಲಿ ಸೆಕ್ಸ್ ಸೀನ್ಸು, ಆಲ್ಕೋಹಾಲ್ನ ಪ್ರಮೋಟ್ ಮಾಡ್ತಿದ್ದಾರೆ ಅನ್ನೋ ರೀತಿನ ಬಿಂಬಿಸ್ತಿದ್ದಾರೆ ಅಂತ ಹೇಳ್ತಾರೆ. ಬ್ರದರ್, ಇವ್ರ ಬಾಳ್ಗಳು ನನಗೂ ಗೊತ್ತು. ಇವ್ರು ಟಿವಿ ನೋಡ್ಬೇಕಾರೆ ಕಂಡಮ್ ಅಡ್ವರ್ಟೈಸ್ಮೆಂಟ್ ಬರ್ತದಲ್ಲ, ಅದನ್ನ ಅಲ್ಕಿರ್ಕೊಂಡು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ತಾರೆ. ಅದು ಬಂದ ತಕ್ಷಣ ಏನಾರು ಹಾಕಿರೋ ನೈಟಿನ ಅಥವಾ ಹಾಕಿರೋ ಪಂಚನೆ ಎತ್ತಿ ಟಿವಿ ಮೇಲೆ ಹಾಕ್ಬಿಡ್ತಾರೆ ಇವರೆಲ್ಲ. ನೀವು ಕದ್ದು ಮುಚ್ಚಿ ನೋಡೋದನ್ನ ಇಲ್ಲಿ ಸಿನಿಮಾದಲ್ಲಿ ತೋರ್ಸೋರು ಅಷ್ಟೇನು ಅಸಹ್ಯವಾಗಿ ಏನು ತೋರಿಸಿಲ್ಲ ಗುರು. ಇವಾಗ ಕಾರಲ್ಲಿ ಒಂದು ಸೀನ್ ಬಂತು, ಟೀಸರಲ್ಲಿ ಟ್ರೈಲರಲ್ಲಿ ಅಲ್ವಾ, ಆ ಸೀನ್ನ ಏನಕ್ಕೆ ಮಾಡವ್ರೆ, ಏನು ಮಾಡವ್ರೆ ಅಂತ ಗೊತ್ತಾ? ಇವ್ರು ಅದೇ ಮಾಡವ್ರೆ ಅಂತ ಹೆಂಗೆ ಅನ್ಕೋತಾರೆ. ಇವ್ರದ್ದು ಥರ್ಡ್ ಕ್ಲಾಸ್ ಮೈಂಡು, ಅರ್ಥ? ಇವರು ಥರ್ಡ್ ಕ್ಲಾಸ್ ಮೈಂಡು, ಅದನ್ನೇ ಮಾಡವ್ರೆ. ಅದೇ ಯೋಚನೆಯಲ್ಲಿದ್ದರೆ ಅದೇ ಯೋಚನೆ ಬರುತ್ತೆ ಗುರು. ದಯವಿಟ್ಟು ಸಿನಿಮಾ ಥರ ಯೋಚನೆ ಮಾಡಿ. ಕೆಲವೊಂದಷ್ಟು ಜನ ಹಾಕೊಂಡ್ರಪ್ಪ, ಹೆಣ್ಮಕ್ಳು ಗೌರವ ಕೊಟ್ಟಿಲ್ಲ, ಅಕ್ಕ ತಂಗಿರ ಜೊತೆ ಹೋಗ್ಬೇಡಿ, ತಂದೆ ತಾಯಿ ಜೊತೆ ಹೋಗ್ಬೇಡಿ, ಇನ್ನೇನು ಇವ್ರ ಜೊತೆ ಹೋಗ್ಲಾ? ಬರ್ತಾರ ಕೇಳ್ಯಪ್ಪ, ನಾನು ಹೋಯ್ತೀನಿ ಸಿನಿಮಾಗೆ. ಹಾಂ ಗುರು, ಒಂದು ವಿಚಾರ ಹೇಳ್ತೀನಿ, ಕನ್ನಡಿಗರಾಗಿ ಇಲ್ಲೇ ಅನ್ನ ತಿಂದು, ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಕಾವೇರಿ ನೀರು ಕುಡಿದು ನೀವು ನಿಯತ್ತಿದ್ರೆ ನೀವು ಹಿಂಗೆ ಮಾತಾಡಲ್ಲ ಯಾರನ್ನು, ಅರ್ಥ ಮಾಡ್ಕೊಂಡು. ಇದೇ ಹಿಂದಿ ಇಂಗ್ಲೀಷ್ ಮೂವಿ ಬಂದರೆ ಅಲ್ಕಿರ್ಕೊಂಡು ಜೊಲ್ ಸುರಿಸ್ಕೊಂಡು ನೋಡ್ತೀರಾ? ಯಾಕೆ ಅನಿಮಲ್ ಮೂವಿ ನಾವು ನೋಡಲೇ ಇಲ್ವಾ ಬೆಂಗಳೂರಲ್ಲಿ ಜನಗಳು? ಹಾಂ ಏನ ಸ್ಟೇಟಸ್ ಹಾಕಿರೋದು ನೋಡಲೇ ಇಲ್ವಾ ಯಾರೂ? ಬಟ್ಟೆ ಬಿಚ್ಚಿರೋದನ್ನ ಅವಳದಾದರೆ ಮಾತ್ರ ನಿಮಗೆ ಗೋಲ್ಡು, ನಂಬಾಸ್ತಾದ್ರೆ ಹಾಂ? ಏನು ಕನ್ನಡದ ಬೇರೆ ಸಿನಿಮಾಗಳಲ್ಲಿ ರೊಮ್ಯಾನ್ಸೇ ನೋಡಿಲ್ಲ, ಕಿಸ್ಸೇ ನೋಡಿಲ್ಲ, ರೇಪ್ ಸೀನ್ಗಳನ್ನೇ ನೋಡಿಲ್ಲ ಇವರೆಲ್ಲ ಪಾಪ. ಹಾಂ ಗುರು, ಮಾತಾಡೋಕ್ಕೆ ಒಂದು ಇತಿಮಿತಿ ಇರಬೇಕು. ನೀವು ನೆಗೆಟಿವ್ ಮಾಡಿದಾರಲೇ ಕೆಪರ್ ನನ್ನ ಮಕ್ಕಳ ನಂಬ್ಕೊಳಂಗೆ ನೆಗೆಟಿವ್ ಮಾಡಿರಿ. ಯಾಕೆ 200-300ಕ್ಕೆಲ್ಲ ನೆಗೆಟಿವ್ ಮಾಡ್ತೀರಾ? ಬನ್ನಿ, ನಾನೇ 500 ಕೊಡ್ತೀನಿ. ಇಲ್ಲ ಫೇಮಸ್ ಆಗ್ಬೇಕಾ, ಬಾ ನನ್ನ ಜೊತೆ, ನಾನೇ ಫೇಮಸ್ ಮಾಡ್ತೀನಿ. ಅದನ್ನ ಬಿಟ್ಟು ಟಾಕ್ಸಿಕ್ ಬಗ್ಗೆ ಆಗಲಿ, ಅವ್ರ ಬಗ್ಗೆ ಆಗಲಿ ನೆಗೆಟಿವ್ ಮಾಡ್ತೀನಿ, ನಾನು ಫೇಮಸ್ ಆಗ್ಬಿಡ್ತೀನಿ, ದುಡ್ಡು ಮಾಡ್ತೀನಿ, ನಿಮ್ಮ ಅಪ್ಪ ನಾನೇ ಸಾಧ್ಯ ಇಲ್ಲ. ಒಂದಲ್ಲ ಒಂದಿನ ಬರುತ್ತೆ ಬ್ರೋ ಹೊರಗಡೆ. ಯಾವನು ಮಾಡಿಸ್ತಾನೆ ಅವ್ನಿಗೆಲ್ಲ ಖಡಕ್ಕು ವಾರ್ನಿಂಗ್ ಇದು. ಅವನು ಯಾವನ ತೆಲುಗುವನು ಮಾಡಿಸ್ತಾನಂತೆ ಅವನ ಅಮ್ಮನವನು. ಹಾಂ ಕರೆಕ್ಟಾಗಿ ಅವ್ರ ಅಪ್ಪನ ಹುಟ್ಟಿದ್ರೆ ಮುಂದೆ ನಿಂತ್ಕೊಂಡು ಮಾಡಿಸ್ಬೇಕು. ಅವರೆಲ್ಲ ಹಿಂದೆ ಅವ್ನ ಅಮ್ಮನ ದುಡ್ಡು ಮಾಡಿಕೊಂಡು ಇಲ್ಲಿ ನಮ್ಮ ಬಾಸ್ಗೆ ನೆಗೆಟಿವ್ ಮಾಡಿಸ್ತೀನಿ, ಟಾಕ್ಸಿಕ್ಗೆ ನೆಗೆಟಿವ್ ಮಾಡಿಸ್ತೀನಿ, ಅದೆಲ್ಲ ನಿಮ್ಮ ಅಪ್ಪನಾಣೆ ಸಾಧ್ಯ ಇಲ್ಲ. ನಾವು ಇವತ್ತಿನವರೆಗೂ ಬಾಸ್ ಅಭಿಮಾನಿಗಳು ಕೆಟ್ಟದಾಗ ಮಾತಾಡಿಲ್ಲ. ಕೆಟ್ಟದಾಗ ಮಾತಾಡಂಗೆ ನೀವು ಮಾಡ್ಕೊಬೇಡಿ ದಯವಿಟ್ಟು. ಯಾಕಂದರೆ ಬ್ರೋ, ಮೂವಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬ್ರೋ. ಹಾಂ ಏನು ಕಡಿಮೆ ಆಗಿದೆ. ನೀವು ಯಾವ ಜಾನರಲ್ಲೂ ಈ ಥರ ಮೂವಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇದೇ ಡಿಫ್ರೆಂಟು ಬ್ರದರ್. ಇಡೀ ಪ್ರಪಂಚದ ಸಿನಿಮಾ ಹಿಸ್ಟ್ರಿಲೇ ಇದೇ ಡಿಫ್ರೆಂಟು. ಮತ್ತೊಂದು ಟಾಕ್ಸಿಕ್ ಯಾವ ನನ್ನ ಮಗನ ಕೈಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಂ ಯಾರು ಇನ್ನೊಬ್ಬ ಎಷ್ಟನ್ನ ಹುಟ್ಟಾಕಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಬ್ರದರ್. ಆ ಥರ ಮೂವಿನ ಮಾಡಿರೋದು, ಅರ್ಥ ಆಯ್ತಾ? ಸುಮ್ಮನೆ ಹೋಗ್ಬಿಟ್ಟು ಅಷ್ಟು ಕೋಟಿ ಹಾಕ್ಬಿಟ್ಟು 4 ವರ್ಷ ಟೈಮ್ ವೇಸ್ಟ್ ಮಾಡಿ ಅವ್ರು ಏನು ಎಂಜಾಯ್ ಮಾಡಿಲ್ಲ. ಆ ಥರ ದುಡ್ಡು ಮಾಡ್ಬೇಕು ಅಂದಿದ್ರೆ ನಮ್ಮ ಬಾಸು ವರ್ಷಕ್ಕೆ 3 ಸಿನಿಮಾ ಮಾಡ್ಕೊಂಡು ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಇರೋರು ಗುರು. ಹಾಂ ನಮ್ಮ ಬಾಸ್ಗೆ ಏನು 3 ಸಿನಿಮಾ ಮಾಡೋಕ್ಕಾಗಲ್ಲ, ವರ್ಷಕ್ಕೆ ಆರಾಮಾಗಿ ಮಾಡ್ತಾರೆ ಗುರು. ದುಡ್ಡು ಮಾಡ್ಬೇಕು ಅನ್ನೋದಾಗಿರ್ರೆ ವರ್ಷಕ್ಕೆ 3 ಸಿನಿಮಾ ಮಾಡ್ಕೊಂಡು ಆರಾಮಾಗಿ ಇರ್ತಾಯಿದ್ರು ಗುರು. ಅಭಿಮಾನಿಗಳಿಗೆ ಏನು ಬೇಕು, ಇಡೀ ಜಗತ್ತಿಗೆ ಏನು ಬೇಕು ಅನ್ನೋದನ್ನು ಇವರು ಬರೀ ಕರ್ನಾಟಕದ ಜನತೆ ಇವ್ರ ಮೈಂಡ್ ಸೆಟ್ಟಲ್ಲಿ ಯೋಚನೆ ಮಾಡ್ತಾಯಿದ್ದೀರೋ ಹೊರತು ನೀವು ಇಂಟರ್ನ್ಯಾಷನಲ್ ಲೆವೆಲ್ ಯೋಚನೆ ಮಾಡ್ತಾ ಇಲ್ಲ ಯಾರನ್ನು. ಇದೇ ಯಾಕೆ ಹಿಂದಿಲಿ ನೆಗೆಟಿವ್ ಬರ್ತಾ ಇಲ್ಲ, ಇಂಗ್ಲೀಷಲ್ಲಿ ನೆಗೆಟಿವ್ ಬರ್ತಾ ಇಲ್ಲ? ಕರ್ನಾಟಕದಲ್ಲಿ ಬಿಟ್ಟು ಬೇರೆ ಎಲ್ಲ ಕಡೆ ಪಾಸಿಟಿವ್ ಆಗಿ ಕರ್ನಾಟಕ ಮತ್ತೆ ತೆಲುಗು, ಹೈದರಾಬಾದ್, ಇಲ್ಲಿ 2 ಕಡೆ ನೆಗೆಟಿವ್ ಬಿಟ್ಟು ಇನ್ನೆಲ್ಲ ಪಾಸಿಟಿವ್ ಬರ್ತೈತೆ. ಇದರಲ್ಲೇ ಅರ್ಥ ಮಾಡ್ಕೊಬೇಕು. ನಮ್ಮಲ್ಲೇ ತುಳಿಯೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಬ್ರದರ್. ಬೆಳೆಯೋರ್ನ ಕಂಡ್ರೆ ಉರ್ಕೊಳ್ಳೋರು ಇದ್ದಾರೆ, ಅರ್ಥ ಆಯ್ತಾ? ಅಲ್ಲಿ ಬೆಳೆಸ್ರೋ ನೀವು ಬರೀ ಎಷ್ಟನ್ನ ಬೆಳೆಸ್ತಾ ಇಲ್ಲ ಈ ಸಿನಿಮಾದಿಂದ. ಕನ್ನಡ ಇಂಡಸ್ಟ್ರಿನ ಬೆಳೆಸ್ತಾ ಇದ್ದೀರಾ. ಯಾಕಂದರೆ ಬೇರೆ ಇಂಡಸ್ಟ್ರಿಯವರು ಇವತ್ತು ಕನ್ನಡ ಅಂದರೆ ತಿರುಗಿ ನೋಡಿ ಸಲಾಮ್ ಹೊಡಿತಾರೆ, ಸಲ್ಯೂಟ್ ಹೊಡಿತಾರೆ ಬೇರೆ ಸ್ಟೇಟಲ್ಲಿ ಹೋದರೆ. ನಿಮ್ಮ ಥರ ಬಾವಿ ಕಪ್ಪೆಗಳು ಆಗಕ್ಕೆ ದೇವರಾಣಿ ಹೇಳ್ತೀನಿ, ಇದೆಲ್ಲ ಬಿಡ್ರಿ. ಒಂದಲ್ಲ ಒಂದಿನ ಗೊತ್ತಾದರೆ ಜನಗಳು ನಿಮಗೆ ಚಪ್ಪಲಿ ತಗೊಂಡು ಹೊಡಿತಾರೆ ಗುರು. ಸೀರಿಯಸ್ ಆಗಿ ಹೇಳ್ತೀನಿ, ಯಾವನ್ನೆಲ್ಲ ನೆಗೆಟಿವ್ ಪೇಯ್ಡು ದುಡ್ಡು ಕೊಟ್ಟು ಮಾಡಿಸ್ತಾವನೆ ಅವ್ರಿಗೆಲ್ಲ ಗೊತ್ತಾರೆ ನಿಜವಾಗ್ಲೂ ಜನಗಳೇ ಚಪ್ಪಲ್ ತಗೊಂಡು ಹೊಡಿತಾರೆ, ಆಯಿತಾ? ಮುಂದೊಂದು ದಿನ ನೀವು ಬೇಜಾರಾಗಬೇಡಿ, ಇಂಥ ಟಾಕ್ಸಿಕ್ ಸಿನಿಮಾನ ನಾವ್ಯಾಕೆ ಗುರು ನೆಗೆಟಿವ್ ಮಾಡ್ದಂತ. ಇದೇ ಶಾಂತಿ ಕ್ರಾಂತಿ ಇವಾಗ 1990ರಲ್ಲಿ ಜನಗಳು ಸೋಲಿಸಿದ್ರಂತೆ, ಮತ್ತೆ ಇವಾಗ ರೊಚ್ಚಿದ್ದಾರೆ. ನೋಡಬೇಕು ನಾವು, ಹಂಗಿತ್ತು ಸಿನಿಮಾ, ಹಿಂಗಿತ್ತು, ಆವಾಗಲೇ ಗೆಲ್ಸಿದ್ರೆ. ಹಾಂ ಅರ್ಥ ಮಾಡ್ಕೊಳ್ರಿ. ಇನ್ನೊಂದು 10 ವರ್ಷ ಬಿಟ್ಟು ಟಾಕ್ಸಿಕ್ ರಿಲೀಸ್ ಮಾಡಿ ಅಂದ್ರೆ ಆಯ್ತದ? ಅಲ್ಲ, ಇದೇ ಸಿನಿಮಾ ಫಾರಿನಲ್ಲಿ ಕನ್ನಡಿಗರು ನೋಡಿ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಮೂವಿ ಹೆಂಗಿದೆ ಅಂತ. ಹೌದು ಬ್ರದರ್.